ಎರಡನೇ ಸಾಕ್ಷಿ ಏನಂದ್ರೆ, ರಾಮ ಮತ್ತು ರಾವಣ ನಡುವೆ ಯುದ್ಧ ನಡೆದಾಗ ರಾವಣ ತನ್ನ ಸೈನ್ಯವನ್ನು ಬಲಶಾಲಿ ಆನೆಯನ್ನು ಬಳಸುತ್ತಾನೆ. ವಿಜ್ಞಾನಿಗಳು ಅಲ್ಲಿ ಪುರಾತನ ಕಾಲದ ಸಂಶೋಧನೆ ನಡೆಸಿದ್ದಾರೆ. ಆಗಿನ ಮತ್ತು ಈಗಿನ ಕಾಲದ ಆನೆಗಳ ದೇಹವನ್ನು ಪರಿಶೀಲಿಸಿದಾಗ ಇದು ಈಗಿನ ಕಾಲದ ಆನೆಗಳಲ್ಲ ಅನ್ನೋದು ಗೊತ್ತಾಗಿದೆ. ಆಗಿನ ಕಾಲದ ಆನೆಗಳು ಬಲಶಾಲಿ ಮತ್ತು ಎತ್ತರವಿದ್ದವು. ಸೀತೆಯನ್ನು ಅಪಹರಿಸಿ ರಾವಣ ಕರೆದುಕೊಂಡು ಹೋಗಲು ಆಗುವುದಿಲ್ಲ. ಅದಕ್ಕೆ ಸೀತೆ ಒಪ್ಪಿರಲಿಲ್ಲ. ಆಗ ಸೀತೆಯನ್ನು ಅಶೋಕವನಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಸೀತೆ ಒಂದು ಮರದ ಕೆಳಗೆ ಕೂತಿರುತ್ತಾಳೆ. ಇಲ್ಲಿ ಅಚ್ಚರಿ ಪಡುವ ವಿಚಾರವೆಂದರೆ ಆ ಮರ ಈಗಲೂ ಇದೆಯಂತೆ. ಅಚ್ಚರಿ ಎಂದರೆ ಆ ಮರ ಈಗಲೂ ಇದ್ದು ಜನ ಮರ ನೋಡಲು ಬರುತ್ತಾರಂತೆ. ಈಗ ರಾವಣನ ರಾಜಭವನ ನೋಡುವುದಾದರೆ ಶ್ರೀಲಂಕಾದ ಭೂಗರ್ಭದಲ್ಲಿ ವಿಜ್ಞಾನಿಗಳು ಸಂಶೋಧನೆ ಮಾಡುವಾಗ ಪರ್ವತದ ಮೇಲೆ ಕೋಟೆ ಇರುವುದನ್ನು ಪತ್ತೆ ಮಾಡಿದ್ದಾರೆ. ಪ್ರಾಚೀನ ಗ್ರಂಥಗಳಲ್ಲೂ ಈ ಬಗ್ಗೆ ವಿವರಣೆ ಇದೆ. ರಾಮ ವನವಾಸದಲ್ಲಿ